ಈಗ ಪೊಲೀಸರೇ ಕಳ್ಳರಾಗ ಹೊರಟವ್ರು. ಏನ್ ಕತೆ ಕಾಯಕ್ಕೆ ಸಂಬಳ ಕೊಡ್ತಾ ಇದ್ದೀರಾ ಅವ್ರನ್ನ? ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಪೊಲೀಸರೇ ನಮ್ಮ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ಗೆ ಬಹಳ ಗೌರವ ಇತ್ತು. ಈಗ ಪೊಲೀಸರೇ ಕಳ್ಳರಾಗ ಹೊರಟವ್ರು. ಕಳ್ಳ ಪೊಲೀಸ್ ಆಟ ಇದೆಯಲ್ಲ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕಳ್ಳ ಪೊಲೀಸ್ ಆಟ ಇವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಪೊಲೀಸರೇ ಆ ಸುಲಿಗೆಗೆ ಇಳಿದಿರುವಂಥದ್ದು ಘಟನೆ ನಮ್ಮ ಕಣ್ಮುಂದೆನೇ ಇದೆ. ಇನ್ನು ಜೈಲುಗಳೆಲ್ಲ ರೆಸಾರ್ಟ್ಗಳಾಗ್ಬಿಟ್ಟವೆ. ಈಗ ನಿಮ್ಗೆ ಆರಾಮಾಗಿ ಈ ಎಲ್ಲ ಮರ್ಡರ್ ಮಾಡಿರೋರಿಗೆ ಅವ್ರು ಅಲ್ಲಿ ಇಲ್ಲಿ ರೆಸಾರ್ಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಪರಪ್ಪನ ಅಗ್ರಹಾರ ಕೊಟ್ಟೋದ್ರೆ ನಿಮ್ಗೆಲ್ಲ ಫೆಸಿಲಿಟಿನೂ ಕೊಡ್ತಾರೆ. ಪೇಮೆಂಟ್ ಅಷ್ಟೇ, ಎಷ್ಟು ಕೊಡಬೇಕು, ಎಷ್ಟು ರೇಟು. ನೀವು ಅಲ್ಲಿ ವೆರೈಟಿ ಇದೆ. ಏನು ವೆರೈಟಿ ಅಂದರೆ, ನೀವು ಯಾರು ಪಿಕ್ ಪ್ಯಾಕೆಟ್ ಇವೆಲ್ಲ ಮಾಡಿರ್ತಾರಲ್ಲ ಅವರೆಲ್ಲರಿಗೂ ಒಂಥರ ಲಾಡ್ಜ್ ಫೆಸಿಲಿಟಿ. ಲಾಡ್ಜಲ್ಲಿ ಏನು ಫೆಸಿಲಿಟಿ ಕೊಡ್ತಾರೋ ಅಷ್ಟು ಕೊಡ್ತಾರೆ. ನೀವು 4-5 ಮರ್ಡರ್ಗಳು ಮಾಡಿದ್ರೆ ಅವ್ರಿಗೆಲ್ಲ ರೆಸಾರ್ಟ್ ಫೆಸಿಲಿಟಿ. ನೀವು ಅಂತಾರಾಷ್ಟ್ರೀಯ ಕುಖ್ಯಾತಿ ಟೆರರಿಸ್ಟ್ಗಳಾದರೆ ಅವ್ರಿಗೆ 5 ಸ್ಟಾರ್ ಫೆಸಿಲಿಟಿ. ಇದು ಪರಪ್ಪನ ಅಗ್ರಹಾರದ ಗತಿ. ಆ ಗತಿಗೆ ಇವತ್ತು ಜೈಲು ಬಂದಿದೆ. ನೀವು ಯಾರಾದರೂ ದೊಡ್ಡ ಸ್ಟಾರ್ಗಳು, ಅಂದರೆ ಸ್ಟಾರ್ ಇದಾರಲ್ಲ, ಇವಾಗ ಸ್ಟಾರ್ಗಳು, ದೊಡ್ಡ ಪೊಲಿಟಿಷಿಯನ್ಸ್ ಇರ್ಬೋದು, 10-12 ಮರ್ಡರ್ ಮಾಡಿ ಇವರೆಲ್ಲ ಹೋದ್ರೆ ಅವರು ಯಾವ ಬ್ಯಾರಕಲ್ಲಿ ಇರ್ತಾರೋ ಆ ಬ್ಯಾರಕ್ಗೆ ಹಾಕ್ಸ್ಕೊಳಕ್ಕೆ ದುಡ್ಡು ಕೊಡ್ಬೇಕಿಲ್ಲಿ ಪೊಲೀಸ್ಗೆ. ಆ ಜೈಲಲ್ಲಿ ಯಾರು ವಾರ್ಡನ್ ಇರ್ತಾನೆ, ಅವರು ಇನ್ಚಾರ್ಜ್ ಇರ್ತಾನೆ, ಅವನಿಗೆ ದುಡ್ಡು ಕೊಡ್ಬೇಕು ನೀವು. ನಾವೆಲ್ಲ ಹೇಳಿದ್ರಿ ಇಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗೆ, ಉಪ್ಪಾರಪಲ್ಲಿ ಪೊಲೀಸ್ ಸ್ಟೇಷನು, ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನು, ಇದೆಲ್ಲ ತೂಕ ಜಾಸ್ತಿ, ವೆಯ್ಟ್ ಜಾಸ್ತಿ ಅಂತ ನಾವು ತಿಳ್ಕೊಂಡಿದ್ರಿ. ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನದಿಂದ. ನಾನೊಬ್ಬ ಅಧಿಕಾರಿನ ಕರೆದು ಕೇಳಿದಾಗ, ಸಾರ್ ಇನ್ಫ್ಲೂಯೆನ್ಸ್ಗಳು ತರ್ತಾರೆ ಸಾರ್ ಅಂತದ್ದು. ಯಾಕೆ ಅಂತ ಹೇಳಿದ್ರೆ ಅವನ ಹತ್ರ ಹಣ ಇರ್ತದೆ, ಅವ್ನಿಗೇನು ಬೇಕೋ ಕೊಡೋಕ್ಕೆ ಇವ್ರು ವ್ಯವಸ್ಥೆ ಮಾಡ್ಕೊಂತಾರೆ. ಅಂದರೆ ಏನು 1000 ರೂಪಾಯಿಗಳಲ್ಲ, ಲಕ್ಷ ಡೀಲಿಂಗ್ ನಡೀತೈತಿ. ಅವ್ನು ಯಾರಿರ್ತಾನೋ ಅಲ್ಲಿ ಗೇಟು, ಅವ್ನು ಲಕ್ಷಾಧೀಶ್ವರ ಆಗೋತಾನ ಅವನು. ಅಷ್ಟು ವ್ಯವಸ್ಥೆಗಳು ಇಲ್ಲಿ ಕೊಡ್ತಾರೆ ನಿಮಗೆ. ಏನು ಕತೆ ಕಾಯಕ್ಕೆ ಸಂಬಳ ಕೊಡ್ತಾ ಇದ್ದೀರಾ ಅವ್ರನ್ನ? ಏನ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿ ಅವನು, ಅವನ ಕೈಗೆ ಮೊಬೈಲ್ ಹೆಂಗೆ ಹೋಗ್ತೈತೆ? ಬಿಡಿ, ಬೇರೆ ನಾನು ಬಿಟ್ಬಿಡ್ತೀನಿ, ಏನೋ ಮರ್ಡರ್ ಮಾಡಿದ್ದಾನೆ, ಏನೋ ನಮ್ಮೋನೆ ಅವನು ಅಂತ ಅಂದ್ಕೊಳ್ಳಿ ನೀವು ಬೇಕಾದ್ರೆ. ಅದು ಅನ್ನಂಗಿಲ್ಲ. ಈ ಥರ ಟೆರರಿಸ್ಟ್ ಕೈಗೆ ಮೊಬೈಲ್ ಹೋಗ್ತತೆ ಅಂತ ಹೇಳಿದ್ರೆ ಏನು ಈ ಸರ್ಕಾರ ಬದುಕಿದೆಯಾ? ಸಭೆನು ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ಕೇಳಿದ್ರೆ ಕೇಳು, ಎಲ್ಲೋಗಿದೆ? ಇದಕ್ಕೆ ಪತ್ರಿಕೆಯವರು ಬಂದಿರೋದು ಅಕ್ಷಮ್ಯ ಅಪರಾಧ ಅಂತೇಳಿ. ಟೆರರಿಸ್ಟ್ ಕೈಗೆ ನೀವು ಫೋನ್ಗಳು ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಅಂತ ಪ್ರಶ್ನೆಯನ್ನ ಇವತ್ತು ಕೇಳ್ತಾ ಇದ್ದೀರಿ. ಮೊದಲೆಲ್ಲ ಹೇಳ್ತಾ ಇದ್ದು ಜೈಲುಗಳಲ್ಲಿ ಊಟ ನಮ್ಮದು ಅಂತ ಹೇಳ್ತಾ ಇದ್ರು. ಈಗ 2 ಹೇಳಕ್ಕೆ, ಎಣ್ಣೆನೂ ನಮ್ಮದೇ ಊಟನೂ ನಮ್ಮದೇ ಅಂತ ಹೇಳ್ತಾವ್ರು ಜೈಲುಗಳಲ್ಲೆಲ್ಲ. ಸೇಫ್ಟಿಯಾಗಿ ಇರಬೇಕು ಅಂದರೆ ಇವತ್ತು ಜೈಲುಗಳಿಗೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧ್ಯಕ್ಷರೇ. ನಾಚಿಕೆಗೇಡಿನ ಸಂಗತಿ ಇದು. ನಾಚಿಕೆ ಆಗ್ಬೇಕು ನಮಗೆಲ್ಲ. DG ಪತ್ರ ಬರೆದಿದ್ದಾರೆ, ನಮ್ಮ DG ಅವರು ಸಲೀಂ. ನಮ್ಮ ಅವ್ರು ಬರೆದಿರೋದು, ಪತ್ರಿಕೆಯಲ್ಲಿ ಬಂದಿರೋದು, ನಮ್ಮ ಮಾನ ಮರ್ಯಾದೆ ಹೊರಟುಬಿಟ್ಟಿದೆ, ಪೊಲೀಸರು ಈ ಮಟ್ಟಿಗೆ ಇಳಿದ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಎಲ್ಲಾ ಸ್ಟೇಷನ್ಗಳಲ್ಲೂ ಕರ್ನಾಟಕದಲ್ಲಿ ಯಾರ್ಯಾರು ಈ ತರ ಡ್ರಗ್ ಜೊತೆ ಇದ್ದಾರೆ, ಪ್ಲೇಡರ್ಸ್ ಜೊತೆ, ಯಾರ್ಯಾರು ರೌಡಿಗಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ, ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಅವರೆಲ್ಲ ಪಟ್ಟಿ ಕೊಡಿ ಅಂತ ಬರೆದಿದ್ದಾರೆ. ಅಂದ್ರೆ ಒಬ್ಬ DG ಕೇಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮಗೆ ರಾಜ್ಯದಲ್ಲಿ. ಮೊದಲೇನೋ ಇನ್ಸ್ಪೆಕ್ಟರ್ ಲೆವೆಲಲ್ಲಿ, ACP ಲೆವೆಲಲ್ಲಿ ನಡೆದೋಗ್ತಾ ಇತ್ತಿದೆಲ್ಲ.